ಜೈ ಭೀಮ್ ನಮ್ಮ ಬುದ್ಧಾಯ್. ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಬುದ್ಧ ಪೂರ್ಣಿಮೆಯ ಈ ಸಂದರ್ಭದಲ್ಲಿ ಬುದ್ಧರ ಒಂದು ಜೀವನ ಚರಿತ್ರೆಯ ಮುಖಾಂತರ ಅವರ ಒಂದು ಕೋರ್ ಪ್ರಿನ್ಸಿಪಲನ್ನು ಈ ದಿನ ತಿಳಿಯೋಣ. ಇತಿಹಾಸದ ಅತ್ಯಂತ ಪ್ರಮುಖಶಾಲಿ ಆಧ್ಯಾತ್ಮಿಕ ಗುರುಗಳಲ್ಲಿ ಬುದ್ಧರು ಕೂಡ ಒಬ್ಬರು. ಈ ಒಂದು ಬುದ್ಧರು ತಮ್ಮ ಬೌದ್ಧ ಧಮ್ಮವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಭಾರತದ ಸಾಮಾಜಿಕ ಸ್ಥಿತಿಯು ತುಂಬ ವರ್ಣ ವ್ಯವಸ್ಥೆಯಿಂದ ತುಂಬ ಕಠೋರವಾಗಿತ್ತು. ಇಂಥ ಸಂದರ್ಭದಲ್ಲಿ ಸಿದ್ಧಾರ್ಥ ಗೌತಮರು ಬುದ್ಧತ್ವವನ್ನು ಪಡೆದು ಬೌದ್ಧ ಧರ್ಮವನ್ನು ಕಟ್ಟಿರುವಂತಹ ಕಾಲಘಟ್ಟವಾಗಿದೆ. ಆ ಸಂದರ್ಭದಲ್ಲಿ ಬಲಿಗಳನ್ನು ಕೊಟ್ಟು ಪಾಪವನ್ನು ಕಡಿಮೆ ಮಾಡಬಹುದು ಎಂಬ ನಂಬಿಕೆಯು ಆ ಸಂದರ್ಭದಲ್ಲಿ ದಟ್ಟವಾಗಿತ್ತು. ಈ ಸಂದರ್ಭದಲ್ಲಿ ಜನರು ದುಃಖದಿಂದ ಮುಕ್ತಿಯಾಗಲು ಕಾತುರದಿಂದ ಕಾಯುತ್ತಿದ್ದರು. ಇಂಥ ಸಂದರ್ಭದಲ್ಲಿ ಸಿದ್ಧಾರ್ಥ ಗೌತಮರು ಬುದ್ಧತ್ವವನ್ನು ಪಡೆದು ಬೌದ್ಧ ಧಮ್ಮವನ್ನು ಕಟ್ಟಿದರು. ಇವರು ಕ್ರಿಸ್ತಪೂರ್ವ 563ರಲ್ಲಿ ಈಗಿನ ನೇಪಾಳದ ಲುಂಬಿಣಿಯಲ್ಲಿ ಜನನವನ್ನು ಹೊಂದಿದರು. ಅವರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಈ ಒಂದು ಸಂದರ್ಭದಲ್ಲಿ ಸಿದ್ಧಾರ್ಥ ಗೌತಮರು ಹುಟ್ಟಿದ ನಂತರ ಒಬ್ಬ ಋಷಿಮುನಿಗಳು ಇವರು ಒಬ್ಬ ದೊಡ್ಡ ಸನ್ಯಾಸಿಯಾಗುತ್ತಾರೆ, ಇಲ್ಲದಿದ್ದರೆ ಒಬ್ಬ ದೊಡ್ಡ ರಾಜನಾಗುತ್ತಾನೆ ಎಂಬ ಒಂದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ರಾಜನಾದ ಶುದ್ಧೋಧನನು ಗಾಬರಿಗೊಂಡು ಮಗನನ್ನು ತನ್ನ ಅರಮನೆಯಲ್ಲಿಯೇ ತುಂಬ ವೈಭವೋಪೇತ ಜೀವನ ಶೈಲಿಯಿಂದ ತನ್ನ ಅರಮನೆಯಲ್ಲಿ ತನ್ನ ಮಗನನ್ನು ಅವರು ಬೆಳೆಸುತ್ತಾರೆ. ಸಿದ್ಧಾರ್ಥ ಗೌತಮರ ತಾಯಿಯಾದಂಥ ಮಹಾದೇವಿಯವರು ನಿಧನವಾದ ನಂತರ ನನ್ನ ಮಲತಾಯಿ ಆದಂಥ ಪ್ರಜಾಪತಿ ಗೌತಮಿಯ ಪಾಲನೆಯಲ್ಲಿ ಸಿದ್ಧಾರ್ಥ ಗೌತಮರು ಬೆಳೆಯುತ್ತಾರೆ. ಇಂಥ ಸಂದರ್ಭದಲ್ಲಿ ಗೌತಮ ಬುದ್ಧರು 4 ಘಟನೆಗಳನ್ನು ನೋಡೋದ್ರ ಮುಖಾಂತರ ಅವರು ಮಹಾತ್ಯಾಗವನ್ನು ಮಾಡಿದರು ಎಂಬ ಕಥೆಗಳನ್ನು ನೋಡಿದ್ದೇವೆ. ಸಾಮಾನ್ಯವಾಗಿ ಸಿದ್ಧಾರ್ಥ ಗೌತಮರು ತಮ್ಮ 29ನೇ ವಯಸ್ಸಿನಲ್ಲಿ ಮಹಾತ್ಯಾಗವನ್ನು ಮಾಡುತ್ತಾರೆ. ಅಂದರೆ ಅರಮನೆಯಿಂದ ಅವರು ಹೊರಗಡೆ ಬರುತ್ತಾರೆ. ಮುಪ್ಪಾಗಿರುವ, ರೋಗದಿಂದ ಬಳಲುತ್ತಿರುವ, ಸತ್ತಿರುವ ಮತ್ತು ಸನ್ಯಾಸಿಯ ಸ್ಥಿತಿಯನ್ನು ನೋಡಿ ಸಿದ್ಧಾರ್ಥ ಗೌತಮರು ಅರಮನೆಯನ್ನು ತೊರೆಯುತ್ತಾರೆ ಎಂಬ ಒಂದು ಕಥೆ ಇದೆ. ಈ ಕಥೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮುಪ್ಪಾಗಿರೋಂಥ ವ್ಯಕ್ತಿಗಳು ಅರಮನೆಯಲ್ಲಿ ಇರಲಿಲ್ಲವೇ ಎಂಬ ಒಂದು ಪ್ರಶ್ನೆಯು ನಮ್ಮಲ್ಲಿ ಉದ್ಭವವಾಗುತ್ತದೆ. ಒಂದು ತರ್ಕಬದ್ಧವಾಗಿ ನೋಡಿದಾಗ ಮುಪ್ಪಾಗಿರುವ ವ್ಯಕ್ತಿಯವರು ಅರಮನೆಯಲ್ಲಿ ಇರಲಿಲ್ಲವೇ? 29 ವಯಸ್ಸನ್ನು ಕಳೆದಿರುವಂತಹ ಸಿದ್ಧಾರ್ಥ ಗೌತಮರು ತಾವು ಯಾವುದೇ ಸಂದರ್ಭದಲ್ಲಿ ರೋಗದಿಂದ ಬಳಲಿರಲಿಲ್ಲವೇ? ಅಥವಾ ರೋಗದಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ತನ್ನ ಅರಮನೆಯಲ್ಲಿ ನೋಡಿರಲಿಲ್ಲವೇ? 29 ವರ್ಷದ ತನ್ನ ಜೀವನ ಅನುಭವದಲ್ಲಿ ಯಾರು ತನ್ನ ಸೇವೆಯನ್ನು ಮಾಡುತ್ತಿದ್ದಾರೆಯೋ ಅಂಥ ಸೇವೆಯನ್ನು ಮಾಡುತ್ತಿರುವ ವ್ಯಕ್ತಿ ಯಾರು ನಿಧನರಾಗಿಲ್ಲದೆ ಇರುವ ಸಂದರ್ಭ ಇದೆಯೇ? ಅರಮನೆಯಲ್ಲಿ ಸಿದ್ಧಾರ್ಥ ಗೌತಮರು ವಾಸಿಸುತ್ತಿರುವಂತಹ ಪ್ರದೇಶದಲ್ಲಿ ಯಾವುದೇ ಸನ್ಯಾಸಿಯನ್ನು ನೋಡದೇ ಇರುವಂಥ ಸ್ಥಿತಿಯಲ್ಲಿ ಇದ್ದರೆ ಎಂಬ ಪ್ರಶ್ನೆಯನ್ನು ಬರುತ್ತದೆ. ಹಾಗಾಗಿ ಬುದ್ಧ ಆ್ಯಂಡ್ ಈಸ್ ಧಮ್ಮ ಎಂಬ ಕೃತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತೆ ರೋಹಿಣಿ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ 2 ರಾಜ ಮನೆತನಗಳ ನಡುವೆ ನಡೆದಂಥ ಭಿನ್ನಾಭಿಪ್ರಾಯದಿಂದಾಗಿ ಸಿದ್ಧಾರ್ಥ ಗೌತಮರು ತಮ್ಮ ರಾಜ್ಯವನ್ನು ಬಿಡುತ್ತಾರೆಯೇ ಹೊರತು ಬೇರೇನು ಕಾರಣ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ. ಇಂತಹ ಸಂದರ್ಭ ಉದ್ಭವ ಆದ ನಂತರ ಸಿದ್ಧಾರ್ಥ ಗೌತಮರು ಅರಮನೆಯನ್ನು ಬಿಟ್ಟು ಹೋಗುತ್ತಾರೆ. ಆ ಬಿಟ್ಟು ಹೋಗುವಂತಹ ಸಂದರ್ಭವನ್ನು ಮಹಾತ್ಯಾಗ ಹೇಳಿ ಅದನ್ನು ಕರೆಯುತ್ತಾರೆ. ದಟ್ ಈಸ್ ದಿ ಗ್ರೇಟ್ ರಿನನ್ಸಿಯೇಷನ್ ಅಂತ ಹೇಳ್ಬೋದು. ಆದಂಥ ತಪಸ್ಸು ಮತ್ತು ಕಠಿಣ ತಪಸ್ಸುಗಳನ್ನು ಮಾಡೋದ್ರ ಮೂಲಕ ಜ್ಞಾನೋದಯವನ್ನ ಪಡೆಯುತ್ತಾರೆ. ಆ ಜ್ಞಾನೋದಯ ಪಡೆದಂಥ ಸಂದರ್ಭ ಬೋಧಗೈದ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನ ಪಡೆಯುತ್ತಾರೆ. ಆ ಜ್ಞಾನೋದಯ ಪಡೆದ ನಂತರ ತಪಸ್ಸನ್ನು ಕಲಿಸಿದ ಇಂದಿನ ಗುರುಗಳಿಗೆ ತಾನು ಹೇಳಬೇಕು ಎಂದು ಅವರು ಭಾವಿಸಿ ಅವರು ಎಲ್ಲಿದ್ದಾರೆ ಎಂದು ತಿಳಿದುಕೊಂಡಾಗ ಅವರು ಈಗಾಗಲೇ ನಿಧನರಾಗಿರುವಂತಹ ಸುದ್ದಿ ಬುದ್ಧರಿಗೆ ಗೊತ್ತಾಗುತ್ತದೆ. ಹಾಗಾಗಿ ಅವರು ತನ್ನ ಜೊತೆ ತಪಸ್ಸನ್ನು ಕೈಗೊಳ್ಳುತ್ತಿದ್ದಂತಹ ವ್ಯಕ್ತಿಗಳನ್ನು ನೋಡಿದಾಗ ಅವರು ಇಂದಿನ ಸಾರನಾಥದಲ್ಲಿ ಇದ್ದಾರೆ ಎಂದು ತಿಳಿದು ಸಾರನಾಥಕ್ಕೆ ಹೋಗುತ್ತಾರೆ. ಆ ಸಾರನಾಥದಲ್ಲಿ
ಹೋಗಿ ಅವರಿಗೆ ತಮ್ಮ ಜ್ಞಾನೋದಯದ ಧಮ್ಮೋಪದೇಶವನ್ನು ಮಾಡಿರುವಂತಹ ಘಟನೆಯನ್ನು, ಹಾಗಾಗಿ ಅದನ್ನು ಧಮ್ಮಚಕ್ರ ಪರಿವರ್ತನ ಎಂದು ಕರೆಯಲಾಗುತ್ತದೆ. ತನ್ನ 29ನೇ ವಯಸ್ಸಿಗೆ ಮಹಾಪರಿತ್ಯಾಗವನ್ನು ಮಾಡಿದಂತಹ ಸಿದ್ಧಾರ್ಥ ಗೌತಮರು 35ನೇ ವಯಸ್ಸಿಗೆ ಅವರು ಜ್ಞಾನೋದಯವನ್ನು ಪಡೆದು ಸಿದ್ಧಾರ್ಥ ಗೌತಮರಿಂದ ಅವರು ಬುದ್ಧತ್ವದ ಎಡೆಗೆ ಸಾಗುತ್ತಾರೆ. ಧಮ್ಮದ ವಿಶೇಷತೆ ಎಂದರೆ ಎಲ್ಲರಿಗೂ ಕೂಡ ಪ್ರವೇಶದ ಅವಕಾಶವನ್ನು ಕೊಟ್ಟಿತ್ತು. ಅದು ಬ್ರಾಹ್ಮಣರಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ಎಲ್ಲ ಜನರಿಗೂ ಕೂಡ ಒಂದು ಸಾರ್ವತ್ರಿಕ ಅವಕಾಶವನ್ನು ಧಮ್ಮದಲ್ಲಿ ಇತ್ತು. ಧಮ್ಮ ಎಂದರೆ ಅದು ಒಂದು ನೈತಿಕ ಮಾರ್ಗವಾಗಿದೆ. ನೈತಿಕತೆ ಎಂದರೆ ಅದು ನುಡಿ ಮತ್ತು ನಡೆ ಎರಡು ಒಂದೇ ಆಗಿರುವುದನ್ನು ನೈತಿಕತೆ ಎಂದು ಕರೆಯಲಾಗುತ್ತದೆ. ಧಮ್ಮದಲ್ಲಿ ಬುದ್ಧನ ಸ್ಥಾನವು ದೈವತ್ವಕ್ಕೇರಿರುವಂತಹ ಸ್ಥಾನವಲ್ಲ. ಧಮ್ಮದಲ್ಲಿ ಬುದ್ಧನ ಸ್ಥಾನವು ಮಾರ್ಗದಾತವಾಗಿದೆ. ಬೇರೆದರಲ್ಲಿ ಮೋಕ್ಷದಾತ ಎಂಬ ಪರಿಕಲ್ಪನೆ ಬರುತ್ತಿದ್ದು, ಇದರಲ್ಲಿ ಮಾರ್ಗದಾತ ಎಂಬ ಪರಿಕಲ್ಪನೆ ಇದೆ. ಹಾಗಾಗಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ರಂದು ವಿಜಯದಶಮಿ ದಿನದಂದು ಮಹಾರಾಷ್ಟ್ರದ ನಾಗಪುರ ಜಿಲ್ಲೆಯಲ್ಲಿ ಧರ್ಮಾಂತರವನ್ನು ಹೊಂದುತ್ತಾರೆ. ಅವರು ಮರಳಿ ಮನೆಗೆ ಎಂದು ಹೇಳುತ್ತಾರೆ. 3 ಲಕ್ಷಕ್ಕಿಂತ ಹೆಚ್ಚು ಅನುಯಾಯಿಗಳೊಂದಿಗೆ ಅವರು ಮರಳಿ ಮನೆಗೆ ಹೋಗುತ್ತಾರೆ. ಇಂಥ ಧಮ್ಮವನ್ನು ಬೋಧಿಸಿದಂತಹ ತಥಾಗತ ಬುದ್ಧರು ತಮ್ಮ 80ನೇ ವಯಸ್ಸಿನಲ್ಲಿ ನಿಧನರಾಗುತ್ತಾರೆ. ಕುಮಾರ ಚುಂದಕನು ಕೊಟ್ಟಂಥ ಒಂದು ಸೂಪನ್ನು ಕುಡಿದು ಅವರು ಅಸ್ತವ್ಯಸ್ತವಾಗಿ ಈಗಿನ ಕುಶಿನಗರದಲ್ಲಿ ಅವರು ನಿಧನರಾಗುತ್ತಾರೆ. ಇಂತಹ ಬುದ್ಧರ ಒಂದು ಪರಿಕಲ್ಪನೆಯನ್ನು ಈ ಒಂದು ಬುದ್ಧ ಪೂರ್ಣಿಮೆಯ ದಿನ ಇಂದು ಬುದ್ಧ ಪೂರ್ಣಿಮೆಯ ನೆಪದಲ್ಲಿ ಭಾರತದ ಆಗಿನ ಸಾಮಾಜಿಕ ಕಾಲಘಟ್ಟದಲ್ಲಿ 62 ಮಿಥ್ಯ ದೃಷ್ಟಿಗಳಿದ್ದವು. ಆ 62 ಮಿಥ್ಯ ದೃಷ್ಟಿಗಳಲ್ಲಿ 2 ಮಿಥ್ಯ ದೃಷ್ಟಿಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅದನ್ನು ಅಷ್ಟಾಂಗಿಕ ಮಾರ್ಗಕ್ಕೆ ಲಿಂಕ್ ಮಾಡೋಣ. 1ನೆಯ ಮಿಥ್ಯ ದೃಷ್ಟಿ ಶಾಶ್ವತವಾದ. ಈ ಶಾಶ್ವತವಾದವು ಆತ್ಮವು ಒಂದು ಶರೀರವು ಸತ್ತ ನಂತರ ಅದು ಮತ್ತೊಂದು ಶರೀರಕ್ಕೆ ಟ್ರಾನ್ಸ್ಮೈಗ್ರೇಷನ್ ಅಂದರೆ ವಲಸೆ ಹೋಗುತ್ತದೆ ಎಂದು ಶಾಶ್ವತವಾದವು ಪ್ರತಿಪಾದಿಸುತ್ತದೆ. ಇದು ಒಳ್ಳೆಯದು ಮತ್ತು ಕೆಟ್ಟದ್ದು ಅಥವಾ ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಹೋಗುತ್ತಾರೆ ಎಂಬ ಪರಿಕಲ್ಪನೆಯನ್ನು ಶಾಶ್ವತವಾದವು ಪ್ರತಿಪಾದಿಸುತ್ತದೆ. ಜನ್ಮಾಂತರವನ್ನು ಕೂಡ ಇದು ಪ್ರತಿಪಾದಿಸುತ್ತದೆ. ಅಂದರೆ ಆತ್ಮವು ಸಾಯುವುದಿಲ್ಲ ಎಂಬ ಪರಿಕಲ್ಪನೆಯನ್ನು ಶಾಶ್ವತವಾದವು ಹೇಳುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಪರಿಕಲ್ಪನೆಯಾದ ಉಚ್ಛೇದವಾದವು ಒಬ್ಬ ವ್ಯಕ್ತಿ ಸಾಯುವವರೆಗೂ ಆತ್ಮವು ಅವನ ಜೊತೆಯಲ್ಲೇ ಇರುತ್ತದೆ ಎಂಬ ಪರಿಕಲ್ಪನೆಯನ್ನು ಅದು ಹೇಳುತ್ತದೆ. ನಂತರ ಆ ಆತ್ಮವು ಚೂರು ಚೂರಾಗಿ ಅಥವಾ ವಿಘಟನೆಗೊಳಪಡುತ್ತದೆ ಎಂಬ ಪರಿಕಲ್ಪನೆಯನ್ನು ಇದು ಉಚ್ಛೇದವಾದವು ಪ್ರತಿಪಾದಿಸುತ್ತದೆ. ಇವೆರಡನ್ನು ಮನಗಂಡಂಥ ಶಾಶ್ವತವಾದ ಮತ್ತು ಉಚ್ಛೇದವಾದ ಇವೆರಡನ್ನು ಮನಗಂಡಂಥ ಬುದ್ಧರು ಮೋಕ್ಷ ಪಡೆಯಲು ಇವೆರಡು ಮಾರ್ಗದ ಅವಶ್ಯಕತೆ ಇಲ್ಲ, ಮೋಕ್ಷ ಪಡೆಯಲು ಮಧ್ಯಮ ಮಾರ್ಗ ಸಾಕು ಎಂಬ ಬುದ್ಧರು ಸಂದೇಶವನ್ನು ನೀಡುತ್ತಾರೆ. ಮೋಕ್ಷ ಎಂದರೆ ವೈದಿಕ ಧರ್ಮದ ಪ್ರಕಾರ ಸ್ವರ್ಗಕ್ಕೆ ಹೋಗುವುದು ಅಥವಾ ಪರಮಾತ್ಮನಲ್ಲಿ ಲೀನವಾಗುವುದು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಅದೇ ಬುದ್ಧರು ಧಮ್ಮದಲ್ಲಿ ಮೋಕ್ಷ ಎಂದರೆ ದುಃಖದಿಂದ ವಿಮುಕ್ತಿಯನ್ನು ಹೊಂದುವುದು ಎಂದು ಹೇಳುತ್ತಾರೆ. ಹಾಗಾಗಿ ವೈದಿಕದಲ್ಲಿ ಮೋಕ್ಷದಾತ ಇದ್ದರೆ ಧಮ್ಮದಲ್ಲಿ ಮಾರ್ಗದಾತ ಇದೆ, ಅಂದರೆ ಮಾರ್ಗದಾತ ಬುದ್ಧರು ಇದ್ದಾರೆ. ಬೌದ್ಧ ಧಮ್ಮವು ತ್ರಿಪಿಟಕ ಎಂಬ ಗ್ರಂಥಗಳಲ್ಲಿ ಬೋಧನೆಗೊಳಪಟ್ಟಿದ್ದು, ಒಂದನೆಯದಾಗಿ ವಿನಯ ಪೀಠಕ ಅದು ಬಿಕ್ಕು ಬಿಕ್ಕುಣಿಯರು ಯಾವ ಥರ ಇರಬೇಕು ಎಂಬ ನಿಯಮಗಳನ್ನು ಸೂಚಿಸುತ್ತದೆ. ಎರಡನೆಯದಾಗಿ ಸುತ್ತ ಪೀಠಕ ಅದು ಬುದ್ಧರ ಉಪದೇಶಗಳನ್ನು ಹೇಳುತ್ತದೆ. ಮೂರನೆಯದಾಗಿ ಅಭಿಧಮ್ಮ ಪೀಠಕ ಅದು ಬೌದ್ಧ ಧಮ್ಮದ ತತ್ವಶಾಸ್ತ್ರ ಅಥವಾ ಆಳವಾದ ವಿಶ್ಲೇಷಣೆಯನ್ನು ಒಳಗೊಂಡಿದೆ. ಹಾಗಾಗಿ ಬುದ್ಧರು ಹೇಳಿದ ಶಾಶ್ವತವಾದ ಮತ್ತು ಉಚ್ಛೇದವಾದಕ್ಕಿಂತ ಮಧ್ಯಮ ಮಾರ್ಗ ಉತ್ತಮ ಎಂದು ಬುದ್ಧರು ಹೇಳಿದ ಆ ಮಧ್ಯಮ ಮಾರ್ಗದಲ್ಲಿ ಅಷ್ಟಾಂಗಿಕ ಮಾರ್ಗದ ಕುರಿತು ನಾವು ಇಂದು ತಿಳಿಯೋಣ.
ಅಷ್ಟಾಂಗಿಕ ಮಾರ್ಗವು 8 ಪರಿಕಲ್ಪನೆಗಳನ್ನು ಹೊಂದಿದ್ದು ಅದನ್ನು 3 ಭಾಗಗಳಾಗಿ ಮಾಡಲಾಗಿದೆ. ಒಂದು ಪ್ರಜ್ಞೆ, ಎರಡನೇದು ಶೀಲ, ಮೂರನೇದು ಸಮಾಧಿ. ಸರಿಯಾದ ದೃಷ್ಟಿ ಮತ್ತು ಸರಿಯಾದ ಸಂಕಲ್ಪ ಅದು ಪ್ರಜ್ಞೆ ಭಾಗದಲ್ಲಿ ಬರುತ್ತಲಿದ್ದು, ಸರಿಯಾದ ಮಾತು, ಸರಿಯಾದ ಕೆಲಸ ಮತ್ತು ಸರಿಯಾದ ಜೀವನೋಪಾಯವು ಶೀಲದಲ್ಲಿ ಬರುತ್ತದೆ. ಅದೇ ರೀತಿಯಾಗಿ ಸರಿಯಾದ ಪ್ರಯತ್ನ, ಸರಿಯಾದ ಸ್ಮೃತಿ ಮತ್ತು ಸಮಾಧಿ ಇದು ಸಮಾಧಿ ಭಾಗದಲ್ಲಿ ಬರುತ್ತದೆ. ಬುದ್ಧರು ಬೋಧಿಸಿದ 8 ಮಾರ್ಗಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಸರಿಯಾದ ದೃಷ್ಟಿ. 4 ನೋಬಲ್ ಟ್ರುತ್ಸ್ಗಳನ್ನು ಬುದ್ಧರು ಹೇಳಿದ್ದಾರೆ. ಒಂದನೇದು ದುಃಖ, ಎರಡನೇದು ದುಃಖಕ್ಕೆ ಕಾರಣ, ಮೂರನೇದು ದುಃಖ ನಿರೋಧ, ನಾಲ್ಕನೇದು ದುಃಖ ನಿರೋಧಕ್ಕೆ ಅಷ್ಟಾಂಗಿಕ ಮಾರ್ಗ. ದುಃಖ ಯಾವುದರಿಂದ ಬರುತ್ತದೆ ಎಂದು ನೋಡಿದಾಗ ಜನನದಿಂದ ದುಃಖ ಬರುತ್ತದೆ, ಮರಣದಿಂದ ದುಃಖ ಬರುತ್ತದೆ, ವೃದ್ಧಾಪ್ಯದಿಂದ ದುಃಖ ಬರುತ್ತದೆ, ರೋಗದಿಂದ ದುಃಖ ಬರುತ್ತದೆ. ಈ ರೀತಿಯ ದುಃಖ ಬರುತ್ತದೆ ಎಂಬುದನ್ನು ಬುದ್ಧರು ಹೇಳುತ್ತಾರೆ. ಅದೇ ರೀತಿಯಾಗಿ ದುಃಖಕ್ಕೆ ಕಾರಣ ತೃಷ್ಣೆ ಎಂದು ಹೇಳುತ್ತಾರೆ. ತೃಷ್ಣೆ ಅಂದರೆ ಇಂಗ್ಲಿಷ್ನಲ್ಲಿ ಅದನ್ನು ಕ್ರೇವಿಂಗ್ ಎಂದು ಕರೆಯಲಾಗುತ್ತದೆ. ಕ್ರೇವಿಂಗ್ ಅಂದರೆ ತೀವ್ರವಾದ ಬಯಕೆಯನ್ನು ಹೊಂದಿರುವ ಸ್ಥಿತಿಯನ್ನು ಕ್ರೇವಿಂಗ್ ಎಂದು ಕರೆಯಲಾಗುತ್ತದೆ. ಮೂರನೇದಾಗಿ ದುಃಖ ನಿರೋಧ. ದುಃಖ ನಿರೋಧವನ್ನು ತೃಷ್ಣೆಯ ನಿವಾರಣೆಯ ಮೂಲಕ ನೀಗಿಸಿಕೊಳ್ಳಬಹುದಾಗಿದೆ. ನಾಲ್ಕನೇದಾಗಿ ದುಃಖ ನಿವಾರಣೆಗೆ ಅಷ್ಟಾಂಗಿಕ ಮಾರ್ಗ. ತೃಷ್ಣೆಯ ನಿವಾರಣೆಯನ್ನು ಮಾಡಿಕೊಳ್ಳಬೇಕಾದರೆ ಅಷ್ಟಾಂಗಿಕ ಮಾರ್ಗಗಳನ್ನು ಅನುಸರಿಸಬೇಕು ಎಂಬುದನ್ನು ಸರಿಯಾದ ದೃಷ್ಟಿಯಲ್ಲಿ ಹೇಳಲಾಗುತ್ತದೆ. ಎರಡನೇದಾಗಿ ಸರಿಯಾದ ಸಂಕಲ್ಪವೆಂದರೆ ಇಂದ್ರಿಯಗಳನ್ನು ವ್ಯಾಮೋಹದಿಂದ ಮುಕ್ತವಾದ ಮನಸ್ಸನ್ನು ಹೊಂದಿರುವ ಸ್ಥಿತಿಯನ್ನು ಸರಿಯಾದ ಸಂಕಲ್ಪ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ದಾರಿಯಲ್ಲಿ ಹೋಗಂಥ ಸಂದರ್ಭದಲ್ಲಿ ಬಂಗಾರದ ಕಾಯಿನ್ ಸಿಕ್ಕಾಗ ನಮ್ಮಲ್ಲಿ ಒಂದು ಬಂಗಾರದ ಮೇಲೆ ಉದ್ಭವವಾಗುವ ವ್ಯಾಮೋಹವನ್ನು ತೊರೆಯುವಂಥ ಸ್ಥಿತಿಯನ್ನು ಸರಿಯಾದ ಸಂಕಲ್ಪ ಎಂದು ಕರೆಯಲಾಗುತ್ತದೆ. ಮೂರನೆಯದಾಗಿ ಸರಿಯಾದ ಮಾತು. ಸರಿಯಾದ ಮಾತು ಎಂದರೆ ಸತ್ಯವನ್ನು ಹೇಳಬೇಕು, ಮಧುರವಾಗಿ ಮಾತನಾಡಬೇಕು, ಮೃದುವಾಗಿ ಮಾತನಾಡಬೇಕು, ಹಿತಕರವಾಗಿ ಮಾತನಾಡಬೇಕು. ಅಂದರೆ ಸುಳ್ಳನ್ನು ಹೇಳಬಾರದು, ಚಾಡಿ ಹೇಳಬಾರದು, ಕಠಿಣವಾದ ಶಬ್ದದಿಂದ ಮಾತನಾಡಬಾರದು, ಉಪಯೋಗ ಇಲ್ಲದ ಮಾತುಗಳನ್ನು ಆಡಬಾರದು ಎಂಬ ಸಂದೇಶವನ್ನು ಅವರು ಇದರಲ್ಲಿ ಹೇಳುತ್ತಾರೆ. ನಾಲ್ಕನೆಯದಾಗಿ ಸರಿಯಾದ ಕೆಲಸ. ಸರಿಯಾದ ಕೆಲಸ ಅಂದರೆ ದಯೆ ಮತ್ತು ಕರುಣೆಯಿಂದ ಮಾಡುವಂತಹ ಕೆಲಸಗಳು. ಪ್ರಾಣಿ ಹತ್ಯೆಯನ್ನು ಮಾಡಬಾರದು, ಅನೈತಿಕ ಸಂಬಂಧವನ್ನು ಹೊಂದಬಾರದು, ಕಳ್ಳತನವನ್ನು ಮಾಡಬಾರದು ಎಂಬ ಸಂದೇಶವನ್ನು ಕೊಡುವುದು ಸರಿಯಾದ ಕೆಲಸ. ಐದನೆಯದಾಗಿ ಸರಿಯಾದ ಜೀವನೋಪಾಯ. ಸರಿಯಾದ ಮಾರ್ಗದಲ್ಲಿ ಜೀವನೋಪಾಯವನ್ನು ಕಟ್ಟಿಕೊಳ್ಳುವುದನ್ನು ಸರಿಯಾದ ಜೀವನೋಪಾಯ ಎಂದು ಬುದ್ಧರು ಹೇಳಿದ್ದಾರೆ. ಉದಾಹರಣೆಗೆ, ಶಸ್ತ್ರಾಸ್ತ್ರಗಳನ್ನು ಮಾರಿ ಜೀವನ ಮಾಡಬಾರದು, ನಕಲಿ ಔಷಧಿಗಳನ್ನು ಮಾರಿ ಜೀವನ ಮಾಡಬಾರದು, ಅಡ್ಡದಾರಿಯನ್ನು ಹಿಡಿದು ಜೀವನ ಮಾಡಬಾರದು ಎಂಬ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ನೇರವಾದಂಥ ಅಥವಾ ಸರಿಯಾದ ಮಾರ್ಗದಲ್ಲಿ ಜೀವನೋಪಾಯವನ್ನು ಕಟ್ಟಿಕೊಳ್ಳಬೇಕು ಎಂಬ ಸಂದೇಶವನ್ನು ಅವರು ಈ ಮಾರ್ಗದಲ್ಲಿ ಹೇಳುತ್ತಾರೆ. ಆರನೆಯದು ಸರಿಯಾದ ಪ್ರಯತ್ನ, ಅಂದರೆ ರೈಟ್ ಎಫರ್ಟ್. ಅಂದರೆ ಇದರಲ್ಲಿ ಅವರು 4 ಭಾಗಗಳಾಗಿ ಮಾಡಿ ಹೇಳಿದ್ದಾರೆ. ಒಂದನೆಯದಾಗಿ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಉತ್ಪಾದನೆಯಾಗದ ರೀತಿಯಲ್ಲಿ ಜೀವನ ಮಾಡಬೇಕು. ಎರಡನೆಯದು, ಒಂದು ವೇಳೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಉತ್ಪನ್ನವಾಗುತ್ತಿದ್ದರೆ ಅದರಿಂದ ಹೊರಬರುವ ಪ್ರಯತ್ನವನ್ನು ಮಾಡಬೇಕು. ಮೂರನೆಯದಾಗಿ ಒಳ್ಳೆಯ ಮನಸ್ಸನ್ನು ಬೆಳೆಸಬೇಕು. ನಾಲ್ಕನೆಯದಾಗಿ ಒಳ್ಳೆಯ ಬೆಳೆದಿರುವ ಮನಸ್ಸನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಎಂದು ಅವರು ಸರಿಯಾದ ಪ್ರಯತ್ನದಲ್ಲಿ ಹೇಳಿದ್ದಾರೆ. ಏಳನೆಯದಾಗಿ ಸರಿಯಾದ ಸ್ಮೃತಿ. ಕಾಯ, ವೇದನ, ಚಿತ್ತ, ಧಮ್ಮ 4 ರೀತಿಯಾಗಿ ಅವರು ಹೇಳಿದ್ದಾರೆ. ಕಾಯ ಅಂದರೆ ಶರೀರ, ಶರೀರದ ಮೇಲೆ ಚಿಂತನೆಯನ್ನು ಮಾಡಬೇಕು. ವೇದನ ಎಂದರೆ ಭಾವನೆ,
ಭಾವನೆಗಳ ದುಃಖ ಮತ್ತು ಸುಖದ ಭಾವನೆಗಳ ಬಗ್ಗೆ ಗಮನಿಸಬೇಕು. ಮೂರನೇದಾಗಿ ಚಿತ್ತ ಸ್ಟೇಬಲ್ ಆರ್ ಅನ್ಸ್ಟೇಬಲ್ ಬಗ್ಗೆ ಗಮನಿಸಬೇಕು. ನಾಲ್ಕನೆಯದಾಗಿ ಧಮ್ಮ. ಎಂಟನೆಯ ಮಾರ್ಗ ಸರಿಯಾದ ಸಮಾಧಿ. ಸರಿಯಾದ ಸಮಾಧಿಯಲ್ಲಿ ಅವರು 6 ಥರದ ಇಂದ್ರಿಯಗಳ ಬಗ್ಗೆ ಮಾತನಾಡಿದ್ದಾರೆ. ಸಾಮಾನ್ಯವಾಗಿ ನಾವು 5 ತರಹದ ಇಂದ್ರಿಯಗಳನ್ನು ಓದಿದ್ದೇವೆ, ಆದರೆ ಬುದ್ಧರು ಮೈಂಡ್ ಅನ್ನೋದನ್ನು ಕೂಡ ಅವರು ಇಂದ್ರಿಯದಲ್ಲಿ ಸೇರಿಸಿ ಅದನ್ನು 6 ಇಂದ್ರಿಯಗಳು ಎಂದು ಹೇಳಿದ್ದಾರೆ. ಸರಿಯಾದ ಸಮಾಧಿ ಅಂದರೆ ಇಂದ್ರಿಯ ವಸ್ತುಗಳಿಂದ ಮತ್ತು ಅನಾರೋಗ್ಯಕರ ವಸ್ತುಗಳಿಂದ ದೂರ ಇರುವುದನ್ನು ಸರಿಯಾದ ಸಮಾಧಿ ಎಂದು ಹೇಳಿದ್ದಾರೆ. ಕಣ್ಣು ರೂಪವನ್ನು ಗಮನಿಸುತ್ತದೆ, ಕಿವಿ ಶಬ್ದವನ್ನು ಕೇಳುತ್ತದೆ, ಮೂಗು ವಾಸನೆಯನ್ನು ತಿಳಿಯುತ್ತದೆ, ನಾಲಿಗೆ ರಸವನ್ನು ತಿಳಿಯುತ್ತದೆ, ಚರ್ಮ ಸ್ಪರ್ಶವನ್ನು ತಿಳಿಯುತ್ತದೆ, ಮನಸ್ಸು ವಸ್ತುವಿನ ಸ್ಥಿತಿಯನ್ನು ಗಮನಿಸುತ್ತದೆ. ಈ 6 ಇಂದ್ರಿಯಗಳ ಕುರಿತು ಬುದ್ಧರು ಹೇಳಿದ್ದಾರೆ. ಒಟ್ಟಾರೆಯಾಗಿ 8 ಅಷ್ಟಾಂಗಿಕ ಮಾರ್ಗಗಳು ಮನುಷ್ಯನ ಮನಸ್ಸನ್ನು ಪ್ರಫುಲ್ಲಗೊಳಿಸುವಂತಹ, ಯಾವುದೇ ಒತ್ತಡರಹಿತ ಜೀವನವನ್ನು ನಡೆಸುವಂತಹ ಸಂದೇಶವನ್ನು ತಥಾಗತ ಬುದ್ಧರು ಅಷ್ಟಾಂಗಿಕ ಮಾರ್ಗದಲ್ಲಿ ವಿವರಿಸಿದ್ದಾರೆ ಮತ್ತು ಶಾಶ್ವತವಾದವನ್ನು, ಉಚ್ಛೇದವಾದವನ್ನು ತಿರಸ್ಕರಿಸಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್, ನಮೋ ಬುದ್ಧಾಯ.